ಈ ನನ್ನ ಮಗು ಫೋನ್ ಮಾಡಿ ಪಟ್ನ ಬಾ ಅಂತ ನನಗಪ್ಪಪ್ಪ. ಹಲೋ, ಎಲ್ಲಿದೀವೋ ಮಬ್ಬಡಿಸಿ ಮಗನ? ನಿಂಗೆ ರೊಕ್ಕ ಎದುರಿಸ್ಮ ಕೊಟ್ಟಿನ ಅಲ್ಲಿ ಒಂದು ತಿಂಗಳಂತ ಹೇಳಿಕಿಸಿನ ಒಂದು ವರ್ಷ ಆತಲ್ಲಪ್ಪ. ಸರಿ ಸರಿ ಪಟ್ನ ಬಾ, ಇಲ್ಲೇ ಪಾರ್ಕ್ನಾಗ ಅದನ. ಇವತ್ತೇನ್ರ ರೊಕ್ಕ ಕೊಡ್ಲಿಕ್ಕಂದ್ರೆ ಬುಡಕ ಇಡ್ತಾನ. ಸರಿ ಪಟ್ನ ಬಾ. ನೋಡಿ ಇನ್ನು 5 ನಿಮಿಷ ಬಾ ಪಟ್ನ ಬಾ, ಇಲ್ಲಿ ಕಾಯತನ. ಗೇಟ್ ವಾಚ್ಮನ್ ಕಾಲ್ಮರಿ ಬಡದು ಹೊರಗೆ ಹಾಕ್ಬಿಡ್ತಾರೆ ಮೊದಲು ಬಾ ಮತ್ತೆ. ಪಟ್ನ ಸರಿ ಸರಿ ಅಗ್ಗವನು. ಏ ಬಡ್ಸಿ ಮಗನ, ಕೊಡ್ಲೆ ಬಸಡಿಕೆ ಎಷ್ಟೊತ್ತು ಕೈ ಇದ್ದೆ ನಿನಗೆ. ಅವನವನ ರೊಕ್ಕ ಕೊಟ್ಟು ಮಾತಾಡಲಿ. ಇರೋ ಯಾಕೆ ಹಿಂಗೆ ಆಡ್ತಾ ಇದೆಯಾ? ರೊಕ್ಕ ಕೊಡು ಮೊದಲು. ಯಾಕೆ ಹಿಂಗೆ ಆಡಕತ್ತಿ? ಅಲ್ಲ ಅವನು ನನ್ನ ಹೊರದು 12 ಆಗ್ಯಾವಲ್ಲಿ. ಇಲ್ಲಿ ಅವನು 12 ಪ್ರಾಬ್ಲಮ್ಗಳದಾವ. ಬಂದಿದ್ದೀನಿ, ಯಾಕೆ ಹಿಂಗೆ ಒಟ್ಟು ಮಾತಾಡು ಬಸಡಿಕೆ. ಫಸ್ಟ್ ಕೊಡ್ಬೇಕು ನೀ ನನಗೆ. ಒಟ್ಟ ಅವನು ರೊಕ್ಕ ಇಸ್ಕೊಂಬಿಟ್ಟ ಸಮಾಧಾನ ಇಲ್ಲಿ. ಒಟ್ಟ ನನಗೆ ನನ್ನ ಮನದಲ್ಲಿ ಯಾಕಾದ್ರೂ ಇಸ್ಕೊಂಡಪ್ಪ ದುಡ್ಡು. ಮೊದಲು ಯೋಚನೆ ಮಾಡ್ಬೇಕಿತ್ತು. ಇಸ್ಕೊಳ್ತಿದ್ರ ಮೊದಲ. ನಾವು ಎಂತ ಮಬ್ಬಡಿಸಿ ಮಕ್ಕಳೇ. ಒಂದು ತಿಂಗಳು ಅಂತೇಳಿ ಒಂದು ವರ್ಷ ಆತ್ಲೇ. ಒಂದು ತಿಂಗಳು ಅಂತೇಳಿ ಒಂದು ವರ್ಷ ಆತ್ ನೀ ಇಸ್ಕೊಂಡು. ಅಲ್ಲೋ ನಿನ್ ದೋಸ್ತಾನ ನೀನು? ನೀ ಏನ್ರ ಅನ್ಕೋ, ಒಟ್ಟು ನಂಗೆ ರೊಕ್ಕ ಕೊಡ್ಸಾಕ ನಾನು ಬಾಣಂದ್ರೆ ಎತ್ಕೊಂಬಂದಿದ್ದು. ಯಾರು ಎತ್ ಮಾಡ್ಬಿಡ್ರಮ್ಮ ನೋಡು. ಆಲ್ತು ಪಾಲ್ತು ಮಾತಾಡಕ್ ಹೋಗ್ಬೇಡ. ಫಸ್ಟ್ ರೊಕ್ಕ ಮುಖ್ಯ ಜೀವನದಾಗ. ರೊಕ್ಕ ಇರ್ಲಿಕ್ಕೆ ಅಂದ್ರೆ ಅಡ್ಜಸ್ಟ್ ಮಾಡ್ಕ. ಏನೋ ತಪ್ಪಲಾನು ಹರಿಯಾಕ ಆಗಂಗಿಲ್ಲ. ಏನ್ ಅಡ್ಜಸ್ಟ್ ಮಾಡ್ತೀವೋ? ನಾನು ಹೊರ 12 ಈ ತಿಂಗಳ ಅದು ಎತ್ಕೊಂಬಂದ್ ಯಾರು ಎತ್ಕೊಂಡು ಹೋಗ್ಬಿಟ್ಟ. ನಾನೇನು ಮಾಡ್ಲಿ? ನೋಡು, ನಿಮಗೋಸ್ಕರ ಎತ್ಕೊಂಬಂದಿದ್ದೆ ನಾನು. ನಾನು ಬೇರೆದವ್ರ ಕಡೆ ಬಡ್ಡಿ ಹಂಗೆ ಸಾಲ ಇಸು ಕೊಟ್ಟಿದ್ದೆ. ಮಬ್ಬಡಿಸಿ ಮಗನ 1 ವರ್ಷ ಆತ್ಲೆ ನಿನಗೆ ಇಸು ಕೊಟ್ಟ. ನೀನ್ ದೋಸ್ತ್ ಇದೆಯಾ ಅಥವಾ ದುಶ್ಮನ್ ಇದೆಯೋ? ಹಿಂಗೆ ಕಟ್ತಿ. ಮಬ್ಬಡಿಸಿ ಮಗನ, ನೀ ದೋಸ್ತರ ಅನ್ಕೋ, ದುಶ್ಮನ್ರ ಅನ್ಕೋ, ಏನ್ರ ಅನ್ಕೋ, ಜೀವನದಾಗ ರೊಕ್ಕ ಇರ್ಬೇಕ. ರೊಕ್ಕ ಇರ್ಲಿಕ್ಕಂದ್ರೆ ಅವ್ನು ಏನೂ ಇಲ್ಲ. ರೊಕ್ಕ ಇದ್ರೆ ದುನಿಯಾನ ಆಳ್ಬೋದಂತಾರ. ಅವ್ನು ದುನಿಯಾ ಆಳ್ತಲ್ಲ, ಅದು ನನಗೆ ಗೊತ್ತಿಲ್ಲ. ಒಟ್ಟು ರೊಕ್ಕ ಬೇಕು. ಅಂತ ಎತ್ಕೊಂಬಂದಿದ್ನು. ನೀ ಯಾಕೋ ಹಿಂಗಾಡ್ತಾ ಇದೀಯಾ? ಬೆಳಿಗ್ಗೆ ಹಾಕಿದ್ಯಾ? ಆಯ್ತು ಕೊಟ್ಟು ಕೊಟ್ಟೆ. ಚೆಕ್ ಅನ್ಬೇಕು ಕೊಟ್ಟೆ. ಅದನ್ನ ನೋಡು ಎತ್ಕೊಂಬಂದಿದ್ರೆ ನೀನೇ ಯೋಚನೆ ಮಾಡಿ. ನಿನಗೆ 500 ರೂಪಾಯಿ ಕೊಟ್ಟ 1 ವರ್ಷ ಆತ. 1 ತಿಂಗಳದಾಗ ವರ್ಷನೇ ತಾಳಿದ್ಯಂತೆ. ಇನ್ನೊಂದು ವಾರ ತಾಳ್ಬೇಕು. ನೀ 1 ವಾರ ಅಂತ ಮತ್ತೆ ಒಂದು ವರ್ಷ ಬಡಿತಿಲ್ಲ. ನೀ ನನಗೆ ಗೊತ್ತೈತಿ. ಫಿಕ್ಸ್ ಪೇಮೆಂಟ್ ಆಗ್ಬಿಡುತ್ತೆ. ನಮ್ಗೆ ಹೊಟ್ಟಿ ಉಡ್ಸಾಕ್ ಹೋಗ್ಬಿಟ್ಟಿಲ್ಲ ಅವನ ರೊಕ್ಕ. ನನಗೆ ರೊಕ್ಕ ದೋಸ್ತ ಒಟ್ಟ ನಂಗೆ ನಡೆಯಂಗಿಲ್ಲ. ಹೊರ 12 ನಿಂಗೆ ರೊಕ್ಕ ಬೇಕು. ರೊಕ್ಕ ಬೇಕು. ಫಸ್ಟ್ ದುಡ್ಡು ಬೇಕು ನನಗೆ. ಇವಾಗೇ ಬೇಕು. ಈಗ ಬೇಕು. ಈಗ ಸದ್ಯಕ್ಕೆ ಇಲ್ಲೇ ಮಿಸ್ ಆಗ್ಬಿಟ್ಟೈತದು. ಏನಿಗೆ ರೊಕ್ಕ ಕೊಡ್ಲಿಲ್ಲ, ಮನೆಗೆ ಹೋಗ್ಲಿ. ದುಡ್ಡು ರೊಕ್ಕ ಫಸ್ಟ್ ನನಗೆ ಜೀವನದಾಗ. ₹1 ಐತಿ, ತಗೊಂಡ್ ಮಜಾ ಮಾಡ್ಬಿಡು. ಈಗ ₹1ದಾಗ ಚಿಂಗಮು ಬರಂಗಿಲ್ಲ. ಡೌಟ್ ನನಗೆ ಅದು ಬರ್ತೈತಿಲ್ಲ. ಚಿಂಗಮ್ ಬರ್ತದ. ಬಡಿಸಿ ಮಗನ, ನಾನು ಸಣ್ಣ ಹುಡುಗ ಏನ್ಲಿ. ₹500 ಇಸ್ಕೊಂಡು ₹1 ಕೊಟ್ಟು ಮನೆ ಕಳ್ಸಾಕ. ಇವಾಗ ಸದ್ಯಕ್ಕಿಲ್ಲ. ಇದನ್ನ ಅಡ್ವಾನ್ಸ್ ಅನ್ಕ. ಇದು ಒಂದು ಬುಜ್ಞಿ ಮತ್ತು ಅವನು ಮುಗ್ನಾನ್ ಸುಂಬಳು ಬಾಡಿ ಸಿಗತೈತಿ. ಇದು ಯಾರ ಹತ್ರ ಇಸ್ಕೊಟ್ಟಿದ್ದಲ್ಲಿ ಬಡ್ಡಿ ಅನ್ಕೋ. ಅವನು ಬಡ್ಡಿ ಒಬ್ಬನು. ನಿನ್ನ ಬಡ್ಡಿನ ₹5 ಐತಿ. ನೀ ₹1 ಕೊಡೈತಿ. ನೀ ಮನುಷ್ಯ ಅದೀವ, ದನ ಅದೀವ. ಇವಾಗ ಇದನ್ನೇ ಬಡ್ಡಿ ಜಾಸ್ತಿ ಇಟ್ಕೊಳ್ಳೋ. ಜಾಸ್ತಿ ಹಬ್ಬದ ಅಡಿಸಿ ಮಗನ, ಎಂತ ಮಬ್ಬಡಿಸಿ ಮಗ ಅದಿಲ್ಲ ಅವನ. ₹500 ಕೊಡು. ಒಟ್ಟ ₹500 ಬಡ್ಡಿ. ನೋಡ್ ದೋಸ, ನನ್ನ ಬಲ್ಲಿ ಇಲ್ಲ. ನೀ ಮುಕ್ಲೇರ ಮಾತಾಡಿದ್ರೆ ನನ್ನ ಹತ್ರ ₹1 ಇಲ್ಲ. ಇಲ್ಲ ಅಂದ್ರೆ ನಾ ಕೇಳಂಗಿಲ್ಲ. ನೀ ಕೇಳಿಲ್ಲ ನಾ ಏನ್ ಮಾಡಿ? ನಾ ಓದ್ತೀನಿ. ಬಂದಿದ್ದೆ ಅವನ ಫೋನ್ ಮಾಡ್ಲಿ ನಮ್ಮ ಹುಡುಗ. ನಾನೇ ನಿಮ್ ಹುಡುಗ. ನೀ ಯಾರಿ ದೋಸ್ತ? ಅರ್ಥ ಮಾಡ್ಕೋ. ಹರಿದಿದ್ ಕಾಯ್ಚಾ ಹೊಲ್ಸ್ಕೊಳಕ್ ₹1 ಇಲ್ದಂಗ ಐತಿ ನನ್ನ ಬಾಳೆ. ಬ್ಯಾಡ ನಂಗೆ. ನಾನು ರೊಕ್ಕ ಮನೆ ಹೊಲ್ದು ಕೊಡ್ತೀನಿ ಬಾರೋ. ಅರ್ಥ ಮಾಡ್ಕೊಳ್ಳಿ. ಬೇರೆದವ್ರ ಕಡೆ ಇಸ್ಕೊಟ್ಟು ನೀವು ರೊಕ್ಕ. 3 ಸಲ ನಾನು ಕೇಳಿದೆ ಕೇಳ್ಬೇಡ. ನನಗಿದು ಜಾಸ್ತಿ ನೋಯಾಗತ್ತೆ. ನಾವು ಕೊಡ್ತೀನಿ. ಯಾಕೋ ಹೇಳ್ರಿ ಕೇಳಂಗಿಲ್ಲ ನೀವು. ಅವ್ನು ಕೆಟ್ಲೆ ಕೆಟ್ಟ ಸರ ಹೇಳುದಿಲ್ಲ. ನಿನಗೆ ಮಬ್ಬಡಿಸಿ ಮಗನ. ಜಾಸ್ತಿ ಆಡಕತ್ತಿದಿ. ಈ ಕಡೆ ಬಾ. ಅಲ್ಲಿ ಕ್ಯಾಮ್ರಾದಾಗ ಕರೆಕ್ಟ್ ಆಗಿ ಕಾಣ್ಬೇಕ. ದೋಸ್ತ ಒಂದು ಪೈತ್ನಿ ಒಂದು ಬಿಟ್ನಿ ಅಂದ್ರೆ ಎತ್ಕೊಂಡ್ ಸೈತಿ ಮಬ್ಬಡಿಸಿ ಮಗನ. ಒಳ್ಳೆ ದೋಸ್ತ ಅನ್ಕೊಂಡಿ ದೋಸ್ತ. ಒಂದ್ಸಲ ಅದ್ ಮಾಡ್ಬಿಡು. ಹಂಗೆ ಅವ್ನು ಹಿಂಗೆ ಹೇಳಿ ಬಾಡಿಸಿಲ್ಲಪ್ಪ ನೀವು. ಹಿಂಗೆ ಯಾಕೆ ಕೊಡಕತ್ತೀನಿ? ರೊಕ್ಕ ಕೊಟ್ಟು ಹೋಗು. ಇವಾಗಿಲ್ಲ, ಮನೆಗೆ ಹೋಗಿ ಹುಷಾರಾಗಿ ಸೇಫಾಗಿ ಸೇರ್ತು. ಆಮೇಲೆ ಕೊಡ್ತೀನಿ. ಮಬ್ಬಡಿಸಿ ಮಗನ, ₹500 ಸಾಲ ಇಸ್ಕೊ ಕೊಟ್ಟು ನಿನಗೆ. ಆ ₹500 ದುಡಿಬೇಕಂದ್ರೆ 500 ಕಿಲೋಮೀಟರ್ ದೂರ ಬಂದನ್ನ. ಅರ್ಥ ಮಾಡ್ಕೊರು ದೋಸ್ತ. ಯಾಕೆ ಸುಟ್ಟಿಗಿರುತ್ತೋ ದೋಸ್ತ? ಮಜಾಕ್ ಮಾಡಿ ದೋಸ್ತ ಅಂದ್ಮೇಲೆ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗ ದೋಸ್ತ? ಇದೇನಿದು? ದೀಪ. ಮಬ್ಬಡಿಸಿ ಮಗನ ರೊಕ್ಕ ಕೊಡ ದೋಸ್ತ. ಜಾಸ್ತಿನೇ ಅವ ಗಣಿಸಿ. ಆಗ ಕೊಟ್ಟಿದ್ನಿ ಅಂದ್ರೆ ನಾನು ಇನ್ಯಾಕೆ ಬಿಡ್ತೀನಿ ದೋಸ್ತ ಅಂದ್ರೆ ಇಷ್ಟು ಮಾಡಿಲ್ಲ ಅಂದ್ರೆ ಬರಲ್ಲ ದೋಸ್ತ. ಸರಿಯಾಗಿ ಹೊಡೆದಿತ್ತು ನಿನಗೆ.
ಇವ್ನಿಗೆ ಬೇರೆ ಫೋನ್ ಹಚ್ಚಿ ತಳ ಕರೆಸ್ಬೇಕು. ಮಬ್ಬ ಬಡಿಸಿ ಮಕ್ಕಳು ಸವಾಸ ಮಾಡಿ ಮಾಡಿ ನನಗೆ ಅವನ ಬುದ್ಧಿ ಭೇಟಿಯಾಗಿ ಹೋಯ್ತು. ಅರ್ಧ 12 ಆಗ್ಯಾವ. ಎಲ್ದೋ ಬೋಸಡಿಕೆ ಮ್ಯಾಲೇನು ಶೇಂಗಾ ಹರಿತಿ ಕೆಳಗೆ ಬಾಯಿ ನನ್ನ ಹರಿಯಾಕ್ಯ ಕೂದ್ಲ. ಚಾ ಕುಡ್ದು ಬರ್ತಿ? ಏ ನೀ ಚಾರ ಕುಡಿ, ನಾಷ್ಟಾರ ಮಾಡು, ಏನರ ಮಾಡು, ನನಗೆ ಅದು ಬೇಡ. ನನಗೆ ರೊಕ್ಕ ಬೇಕು. ಬಡಿಸಿ ಮಗನ ಅವ್ನು ನೋಡ್ರ 1 ತಿಂಗಳು ಅಂತ ಹೇಳಿದ, 1 ವರ್ಷ ಮಾಡಿದ. ಈಗ ನೋಡ್ರೆ 2 ತಿಂಗಳು ಅಂತ ಹೇಳಿದಿ, 3 ವರ್ಷ ಆತ. ಈಗ ರೊಕ್ಕ ಕೊಡಕ್ಕಾಗ್ಲಿಕ್ಕಂದ್ರೆ ಏನು ಶೇಂಗಾ ಹಿರಿಯಾಕಿಸ್ಕೋತಿರ್ಲಿ? ನಿಮ್ಮ ಸಾವಾಸ ಮಾಡಿಕ್ಯಾರ ಬುದ್ಧಿ ಭೇಟಿಯಾಗಿ ಹೋಯ್ತು ನನಗೆ. ಇನ್ನೊಂದು 2 ದಿವಸ ಬಿಟ್ರೆ ರಿಚಾರ್ಜ್ ಖಾಲಿ ಹಾಕೋ. ಆ ರಿಚಾರ್ಜ್ ಹಾಕ್ಸಕ್ಕೂ ರೊಕ್ಕಿಲ್ಲ ನನ್ನ ಕಡೆ. ನಿಮ್ಗೆ ಬ್ಯಾರೆಯವ್ರ ಕಡೆ ಬಡ್ಡಿ ಹಂಗಿಸು ಕೊಟ್ಟು ನಾವು ಮಬ್ಬಡಿಸಿ ಮಕ್ಕರಿ ಅವ ನಮ್ಮನ್ನು ಮಾಡಾತಾನ. ನೋಡಿ ದೋಸ್ತ, ನೀ ಚಾರ ಕುಡಿ, ನಾಷ್ಟಾರ ಮಾಡೋ ಅವೆಲ್ಲ ನನಗೆ ಬೇಡ. ನಂಗೆ ಫಸ್ಟ್ ರೊಕ್ಕ ಕೊಟ್ಟು ನೀ ಮ್ಯಾಲೆ ಹೋಗಿ ಏನು ಬೇಕಾದ ಮಾಡ್ಕೊ. ಸರಿ ಪಟ್ನ ಬಾ. 1 ನಿಮಿಷ ಅಲ್ಲ ದೋಸ್ತ, ಒಟ್ಟು 10 ಸೆಕೆಂಡ್ನಾಗ ಇಲ್ಲಿ ಇರ್ಬೇಕು ನೀ ಕೆಳಗೆ. ಪಟ್ನ ಬಾ. ನಿಮ್ಮ ಹೇಳ ನಾ ಇನ್ನೇನು ಹೇಳಿ ಕರ್ಕೊಂಡು ಹೋಗಿಲ್ಲ ಅಂತೇಳ. ಇಲ್ಲೇ ನೀನು ಹೆಣ್ಮಗಳಲ್ಲ ಗಂಡ್ಮಗದಿ ಅನ್ಸ್ಬೇಡ ಬಾ. ಬಡಿಸಿ ಮಕ್ಕಳ ಇಟ್ಟು ದೊಡ್ಡ ಮನೆ ಕಟ್ಸ್ಯಾರೋ, ಮಂದಿ ಕಡೆ ಸಾಲ ಇಸ್ಕೊತಾರ. ನಾ ಇವ್ರಿಗೆ ಸಾಲ ಇಸ್ಕೊಟ್ನಾ ಒಳ್ಳೆ ಬಕ್ರ ಆಗಿ ನಾವು ಮಾರೇ ಅವನು ಮತ್ತು ರೊಕ್ಕ ಇಸ್ಕೊಂಡೇನೋ ಹೋಗ್ಬೇಕು. ಇವತ್ತು ಒಟ್ಟ ಬಿಡದ್ ಬೇಡ ಅವನು. ಹೆಂಗೈತೆ ನೋಡಿ ಮನಿ. ಎಂತ ಮಾರಾಯ, ಚೆನ್ನಾಗಿದೀಯಾ? ಏ ಒಂದು ಬಡ್ತೀನಿ ಎಲ್ಲ ಮುಗ್ತಾವ ಮಗನ. ಕೊಡ್ತಿ ಬಿಡು ಮಾರಾಯ, ಎಲ್ಲಿ ಹೋಗ್ತೀನಿ ನಾನು? ಎಲ್ಲಿ ಹೋಗ್ತಿಯಲ್ಲ ನೀ? ಎಲ್ಲಿ ಹೋಗಿ ಆಯ್ತು, ಚಾಯ್ ಕುಡಿ ಅಂತೆ ಬಾ. ನನಗೆ ಬಾಳಪ್ಪ, ನೀ ಕುಡ್ದಿಲ್ಲ, ನಿಂದು ಹೊಡಿ ತಿಂತಿಲ್ಲ. ಅಷ್ಟು ನನಗೆ ಸಾಕು. ನನಗೆ ರೊಕ್ಕ ಇಂಪಾರ್ಟೆಂಟ್ ನನ್ನ ಲೈಫ್ನಾಗ. ರೊಕ್ಕ ಇರ್ಲಿಕ್ಕಂದ್ರೆ ಏನು ಎಲ್ಲಿ ಹೋಗ್ತೀವಿ ಮಾರಾಯ? ಇಲ್ಲೇ ಇರ್ತೀವಿ ಭೂಮಿ ಮೇಲೆ, ನಿನ್ನ ಕಣ್ಣು ಮುಂದೆನೆ ಓಡಾಡ್ತಾ ಇರ್ತೀವಲ್ಲ. ಎಲ್ಲಿ ಹೋಗ್ತೀವಿ ನಾವು? ನೀವು ಭೂಮಿ ಮೇಲಾರ ಇರ್ರಿ, ಎಲ್ಲಾರ ಇರ್ರಿ, ನಮ್ಮ ರೊಕ್ಕ ಕೊಟ್ಟು ಹೋಗ್ರಿ ಮಾರಾಯ. ನಮ್ಮ ರೊಕ್ಕ ಒಂದ್ ಸ್ವಲ್ಪ ಟೈಟ್ ಇದೆ, ಬ್ಯಾಲೆನ್ಸ್. ನೋಡಿ ಮಚ್ಚಿ, ನಾನು ಒಂದ ಮಾತಾಡ್ಬಿಡ್ತೀನಿ. ಫಸ್ಟ್ ರೊಕ್ಕ ಜೀವನದಾಗ ರೊಕ್ಕ ಇರ್ಲಿಕ್ಕಂದ್ರೆ ಏನು ಶೇಂಗಾನು ಹರಿಯಾಕಾಗಂಗಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ನನಗೆ ಫಸ್ಟ್ ರೊಕ್ಕ ಇಂಪಾರ್ಟೆಂಟ್. ಆಯ್ತು, ಮೇಲೆ ಒಂದು ಮಾತಾಡ. ಒಗ್ಗವ್ ಮಾತು ಅದನ್ನ ಹೇಳ್ತೀಯಲ್ಲಿ ಕಿಸ್ಬಾಯ್. ಆ ಮಬ್ಬ ಬಡಿಸಿ ಮಗ 500 ರೂಪಾಯಿ ಇಸ್ಕೊಂಡ್ಕ್ಯಾರ 1 ತಿಂಗಳ ಕೊಡ್ತಾನೆ ಅಂತೇಳಿ 1 ವರ್ಷ ಮಾಡ್ಯಾನ. ನೀ 2 ತಿಂಗಳ ಕೊಡ್ತಾನೆ ಅಂತೇಳಿ 3 ವರ್ಷ ಆಯ್ತು. ಅವನು ಅವ ಬೇರೆ ನಾನು ಬೇರೆ ಮಾರಾಯ. ನಾನು ಕೊಡ್ತೀನಿ, ತಲೆಗೆಡ್ಸ್ಕೋಬೇಡ ನೀನು. ಅವ ಬೇರೆ ನೀ ಬೇರೆ ಆಗಿರ್ಬೋದು. ರೊಕ್ಕ ಒಂದ ಏನೋ ಕಷ್ಟ ಅಂದಾಗ ಕಾಪಾಡಿದ್ಯಾ. ನಿಂದು ಮನ್ಸು ಚಿಕ್ಕದಲ್ಲ, ದೊಡ್ಡದು. ನೋಡಿ ಗೊತ್ತು ಮಾರಾಯ. ಹಿಂಗೆ ಹೇಳಿ ಹೊಡ್ರಿ ನೀವು. ಹಿಂಗೆ ಹೇಳಿ ಪೂರ ಬಾರಿಸ್ಬಿಟ್ರಿ ನಮ್ಮ ಸಣ್ಣಂಗೆ. ಬೇಡ, ಎಲ್ಲಿ ಹೋಗ್ತೀವಿ ನಾವು? ಏ ನೀ ಎಲ್ಲಿ ಊದ್ಬಾಡ್ಲಿಯಪ್ಪ? ನಾನು ರೊಕ್ಕ ಕೊಡ್ಲಿ ಅವನು ರೊಕ್ಕ ಕೊಡ್ಬೇಕು ಪಟ್ಟಿ ಅನ್ಸ್ಬಿಟ್ಟು ಟೈಮಲ್ಲಿ ನನ್ನ ಕಡೆ ತಲೆಗೆ ಆಗ್ತಾನಲ್ಲ ಗುರು. ತಲೆಗೆ ಹಾಕೋದಲ್ಲ, ತಲೆ ಇಲ್ಲ, ತಲೆ ನೋವ್ತೈತೆ ಅಂತ ಇದೀನಿ ಮಾರ. ಯಾಕೆ ನೀನ್ ಏನೇನೋ ಕೇಳಿಸ್ಕೊಂತೀಯ? ಒಂದ್ ಸ್ವಲ್ಪ ಕೂಲ್ ಡೌನ್. ಏ ನಿಮ್ದು ಭಾಳ ಭಾರಿ ಐತ್ರಿಯಪ್ಪ. ಬಾರಿ ಸಣ್ಣಂಗೆ ಇಡ್ತೀರಿ ಅವನು ನೋಡ್ರ ಮಾಂಸ ಮಚ್ಚಿ ಗಿಚ್ಚಿ ಅಂತ ಅವ ಇಟ್ಕೊತಾನ. ಯಾರು? ನೀ ನೋಡ್ರಿ ಈಗ ಸಣ್ಣಂಗೆ ನೀ ಯಾರು ಮಾಮ ಮಚ್ಚಿ ಅಂತ ನಿನಗೆ? ನಿನಗೆ ಅವನ ಬಗ್ಗೆ ಗೊತ್ತಿಲ್ಲ. ಅವ ನಿನಗಕ್ಕೆ ರೊಕ್ಕ ಇಸ್ಕೊಂಡು ಅವ ಬಡಿಸಿ ಮಗ. ಓ, ಆಕ್ಚುಲಿ ನಾನು ಒಬ್ನೇ ನಿನ್ನ ಹತ್ರ ಆಗ್ತಾ ಇದೀನಿ ಅನ್ಕೊಂಡು ಇನ್ನೊಬ್ಬರು ಬೇರೆ ಆಗ್ತಾ ಇದಾರ. ಬಿಡು. ಇಲ್ಲ ಇಲ್ಲ, ನಿನ್ನ ಮನ್ಸು ತುಂಬಾ ದೊಡ್ಡದು ಅಂತ ಹೇಳುತ್ತಿದ್ದೆ ಮಾರ. ಓಪನ್ ಆಗಿ ಹೇಳಿ ಹಾಕಕತ್ತಾರಂತೆ ಹಾಕೇ ಬಿಟ್ಟಾರ್ಲಿ. ಎಷ್ಟಾದ್ರೂ ನನ್ನ ದೋಸ್ತ, ನೀನು ಚಡ್ಡಿ ದೋಸ್ತ. ದೋಸ್ತ ಭಾಳ ಅನ್ಸಾಕ್ ಬರಬೇಡ. ಮಾತಿಗೆ ಮರಳಾಗುವಂತ ಹುಡುಗಲ್ಲ. ನನಗೇನಿದ್ರು ರೊಕ್ಕ ಇಂಪಾರ್ಟೆಂಟ್, ಬಡ್ಡಿಗಂತ ಎಲ್ಲ ಲೆಕ್ಕ ಮಾಡಿ ಇವತ್ತು ಕೊಟ್ಟ ಬಿಡ್ಬೇಕು. ನೀ ನನ್ನ ಕೈಯಾಗ ನಾ ಗಪ್ ತೊಗೊಂಡು ಹೋಗ್ಬಿಡ್ತೀನಿ. ಆಯ್ತು, ನನಗೆ ಇನ್ನೊಂದ್ ಸ್ವಲ್ಪ ಅಮೌಂಟ್ ಬೇಕಿತ್ತು, ಸಾಲ ಕೊಡು. 2 ಮಿಕ್ಸ್ ಮಾಡಿ ಬಡ್ಡಿ ಜಾಸ್ತಿ ಹಾಕಿ ಕೊಡ್ತಿ ಮಾರಾಯ. ಹೋಗ್ಲಿ ಮಬ್ಬ ಬಡಿಸಿ ಮಗನ. ನೀ ನೋಡಪ್ಪ, ಸೇರಿಸಿ ಕುಡ್ದು ಬೇಡ, ಏನು ಕುಡ್ದು ಬೇಡ. ಅವನು ಈ ಬಡ್ಡಿನೂ ಬಿಡ್ತೀನಿ. ನನಗೆ ನನ್ನ ಹಸಿರು ರೊಕ್ಕ ಕೊಡು ಸಾಕು. ನನಗೆ ಅವನ ಬಡ್ಡಿ ಬೇಡ, ಏನು ಬೇಡ. ಅಲ್ಲಿ ಎಂತ ಮಬ್ಬ ಬಡಿಸಿ ಮಕ್ಳು ಅದರಲ್ಲಿ ಕೊಟ್ಟಿಲ್ಲ, ರೊಕ್ಕನ ಕೊಟ್ಟಿಲ್ಲ, ಮತ್ತೆ ಮಾಡಿ ರೊಕ್ಕ ಕೇಳಕ್ಕೆ ಬರ್ತಿರಲ್ರಿ. ಅವ್ನು ನನ್ನ ತಲೆ ಎತ್ತ ತಿಳ್ಕೊ. ಅವ್ನು ಹಿಂಗೆ ಮಾಡಿ ಯಾಕೆ ಅಳಿತಿ ನೀನು? ಅಳುದಲ್ಲ, ಯಾಕೆ ನೀನು ಅಳುದಲ್ಲೋ. ತಲೆಗೆಡ್ಸ್ಕೋಬೇಡ. ರೊಕ್ಕ ಇರ್ಲಿಕ್ಕಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಅಳ್ತಾನೆ. ಈಗಿನ ಕಾಲದಾಗ ಅವನ ರೊಕ್ಕ ಇಂಪಾರ್ಟೆಂಟ್. ರೊಕ್ಕ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ಒಂದ್ ಸ್ವಲ್ಪ ಏನು ಇದ್ರೆ ಕೊಡು. ಏನು 1 ಸೆಕೆಂಡ್ ಲೇಟ್ ಆಗತ್ತೆ? 1 ಸೆಕೆಂಡ್ ಆಯ್ತು ಆತ್ ನೋಡು. 1 ಸೆಕೆಂಡ್ ಮಾರಾಯ, ಸೆಕೆಂಡ್ ಅಂದ್ಬಿಟ್ರಿ. ಸ್ವಲ್ಪ ಟೈಮ್ ಕೊಡು, ಕೊಡ್ತೀನಿ. ಎಲ್ಲೂ ಹೋಗಲ್ಲ. ನನಗೆ ನೀನ್ ಬಿಟ್ರೆ ಬೇರೆ ಯಾರು ಇದ್ದಾರೆ? ಮತ್ತೆ ಕಷ್ಟ ಆಗ್ಲಿ ಸುಖ ಆಗ್ಲಿ ನಿನ್ನ ಹತ್ರನೇ ಹೇಳ್ತೀನಿ. ಮತ್ತೆ ಹಗಲೇಲಿ ಅದನ್ನೇ ಹೇಳ್ತಿ ಅಲ್ಲಿ ಅವನು ಮತ್ತೆ ಹಗಲೇಲಿ ಅದನ್ನೇ ಹೇಳ್ತಾನೆ. ಮಬ್ಬ ಬಡಿಸಿ ಮಗ ಪಟ್ನ ರೊಕ್ಕ ಕೊಡ್ಲಿ ಹೋಗ್ಬಿಡ್ತಾನೆ. ನಾನು ಪಟ್ನ ರೊಕ್ಕ ಕೊಡ್ಲಿ ಹೊಡಿಬೇಡ ಮಾರಾಯ. ಹೊಡೆದು
ಕೊಡಕ್ಕಾಗ್ತಿಲ್ಲ ನಿನಗ ಕೊಡ್ತೀನಿ, ಇನ್ನೂ ಒಂದ್ ಸ್ವಲ್ಪ ಅಮೌಂಟ್ ಸಾಲ ಕೊಡು, ಕೊಡ್ತೀನಿ, ಸ್ವಲ್ಪ ಟೈಮ್ ಕೊಡು. ಮನುಷ್ಯ ಜೀವ ದನ ಜೀವ ನೀನ ಕೊಟ್ಟಿದ್ರು ರೊಕ್ಕನು ಕೊಡಕ್ಕಾಗಿಲ್ಲ, ಇಷ್ಟು ದೊಡ್ಡ ಮನಿ ಹಾಕಿ ಸೋಫಾ ಮೇಲೆ ಹೋಗಿ ಪೂರ್ತಿ ಸೋಫಾ ಇಲ್ಲ ಮಾರ್ರೆ, ನೀನ್ ದುಡ್ಡು ಕೊಟ್ರೆ ತಗೊಂಡ್ಬರ್ತೀವಿ ಸೋಫಾ. ನೀ ಕೊಡ್ತೇನೆ ಅಂದ್ರೆ ಕೊಡ್ತೇನೆ ಅಂತೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ನಾವು ಹೋಗ್ಬಿಡ್ತೀವಿ. ನೀನೇ ನೋಡು ಮಾತ್ರ, ಹಿಂಗಂದ್ರೆ ಹೋಗ್ಲಿ ಅವ್ನು ಮನುಷ್ಯ ಜೀವ ದನ ನಿಮ್ಮ ಒಬ್ಬ ಬಡಿಸಿ ನೀನು ರೊಕ್ಕ ಬಡ್ ನೀನು ಬೇಡ ಹೋಗ್ಲಿ, ಇನ್ನೊಂದ್ಸಲ ತೋರಿಸ್ತೇನೆ ಅಂತ ಬಂದಿ ಅವ್ನು ಕಡಿ ಹೇಳ್ತಾನೆ. ಕುಚಿಕು 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 ಚಡ್ಡಿ ದೋಸ್ತ ಕಣ. ಹೋಗ್ಲಿ, ಮಾಡಕ್ ಕೆಲಸ ಇಲ್ಲ ಆಮೇಲೆ ನಿನಗ ನಾನು ಅವ್ನಿಗೆ ಹಾಕಿ ಕೊಡ್ತೇನೆ ರೊಕ್ಕ. ರೊಕ್ಕ ಬೇಡ, ನೀನು ಬೇಡ, ನಿನ್ ಸಾಹಸ ಬೇಡ, ನಂಗೆ ಸಾಕಾಗಿ ಹೋಗಿತ್ತು. ನಾವು ಎಲ್ಲಿ ಕ್ಯಾಮ್ರಾ ಹಿಡಿತಿ, ಎಲ್ಲಿ ಗಾಡಿಗಳು ಬರ್ತಾವ, ಗಾಳಿ ಬರ್ತೈತಿ, ಎಲ್ಲ ಬರ್ತಾವ, ಹೆಂಗ ಬೇಕಂತ ಮಾಡ್ಬೇಕಲ್ಲ ಎಲ್ಲಾನು. ಸಾಕಾಗಿ ಹೋಗಿತ್ತು ನನಗೆ ಅಂತ ನೀವು ಒಬ್ಬ ರೊಕ್ಕನೂ ಕೊಡೋದಿಲ್ಲ. ಮಾರ ನೋಡಿದ್ರೆ ನನ್ಗೆ ಒಂದ್ ಕಡೆ ನಗು ಬರ್ತಿದೆ, ಒಂದ್ ಕಡೆ ಅಳು ಬರ್ತಿದೆ, ಏನ್ ಮಾಡಿ ಸಾಯೋದು ನಾನು. ನೀನು ಅಳಗಾರ ಸಾಯ್ಬೇಡ, ಏನೋ ಮಾಡ್ಬೇಡ, ನಂಗೆ ನಾನು ರೊಕ್ಕ ಕೊಟ್ಕೊಂಡು ಹೋಗ್ಬಿಡ್ತೇನೆ. ಮಾರಯ್ಯ ಇವಾಗ ಒಂದ್ ಸ್ವಲ್ಪ ದುಡ್ಡು ಕೊಡು, ಒಂದೇ ಸತಿ ನಿನ್ಗೆ ಹಳೆ ಬಾಕಿ ಇವಾಗ ವಡ್ಡಿ ಹಾಕಿ ಕೊಟ್ಬಿಟ್ಟು. ಹೋಗ್ಲೇ ಮತ್ತೆ ಅದನ್ನ ಹೇಳ್ತಲ್ಲ ಮಬ್ಬಡಿಸಿ ಮತ್ತೆ ಚಪ್ಪಲ್ ತಂದು ತಲೆ ಹಾಕ್ತಿಲ್ಲ ನಿನಗೆ. ಈಗ ಹೋಗಿ ಊಟ ಮಾಡಿ ಹೋಗಿ ಚಾಪ ಹೋಗಿ ಬರ್ಕೊಳ್ಳೋ. ಹೋಗ್ಲಿ ಎಲ್ಲ ಮಾರ ಒಟ್ಟಿಗೆ ಕುಡಿಯೋಣ. ಗಾಡಪ್ಪ ಗಾಡ ಹೋಗಿ ಮತ್ತೆ ಎಲ್ಲರೂ ಸಿಕ್ಕಾಗ ನಾನು ಕೊಡಿಸ್ತೀನಿ, ನಿನಗೆ ಹೋಗಿ ಆರಾಮ ಹೋಗಿ. ಸರಿ ಆಯ್ತು, ಚೆನ್ನಾಗಿ ಬಾರಿಸಿ ರೊಕ್ಕ ಕೊಟ್ಬೇಕು ಹೋಗು. ಎಲ್ಲಿ ರೊಕ್ಕ ತೊಗೊಂಬರ್ಲಿ, ನಿಂದು ಅಕೌಂಟ್ ಇಲ್ಲ, ನೀನು ಇವ್ರ ಬಾರಿಸಿ ಹೋಗಿ. ನಮ್ದು ಅಕೌಂಟ್ ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲ, ಮಬ್ಬಡಿಸಿ ಕೊಡು ಮಾರ, ಒಂದ್ 50 ರೂಪಾಯಿ ಆಯ್ತು ಕೊಟ್ಟು ಹೋಗು. ಒಟ್ಟಿಗೆ ಕೊಡ್ತೀನಿ, ಹೋಗಿ 50 ರೂಪಾಯಿ 250 ರೂಪಾಯಿ ಹಾಕ್ತೀನಿ, 300 ರೂಪಾಯಿ ಆಯ್ತು, ಹೋಗು ಮಾರ. ಎಲ್ಲಿಂದ ಬಂದಿಲ್ಲ ಅವನವನ 50 ಮನೆಯಿಂದ ಅಲ್ಲಿದ್ದೆ, ಕೆಳಗಡೆ ಇಳ್ದಿ ಬಂದಿ. ಸಣ್ಣಂಗೆ ಹೊಡಿ, ಜಸ್ಟ್ ಫಾರ್ ಸಣ್ಣಂಗೆ ಹೊಡಿದ್ ನೀವು. ನನಗೇನು ಗೊತ್ತೇ ಇಲ್ಲ ನೋಡಿ ಎಲ್ಲಿಂದ ಬಂದೆ. ಆಮ್ಲೆ ನಮ್ಮನೆ ನೀ ರೊಕ್ಕನ ಕೊಡ್ಬೇಡ, ಏನು ಬೇಡ, ಹೋಗ್ಲೆ ಹೋಗಿ ಇಂಥ ಮನೆ ಹಾಕ್ಸಿದೇವ್ ನೋನ ಮುಂದೆ ಎಡಕ್ ಬರ್ದ ಹೋಗ್ಲಿ, ಆರಾಮ್ ರೆಸ್ಟ್ ಮಾಡ್ಬೇಕು. ಸಾಕಾತ್ ಮನೆ ಕೊಟ್ಬಿಟ್ಟು ಹೋಗು ಮಾರಾಯ.